ಯೋಗ ಅಂದರೆ ದೇಹ, ಮನಸ್ಸು, ಆತ್ಮ ಎಂದುಕೊಂಡಿದೆ. ಇದರ ಅನುಭವ ಇಂದಿನ ಜೀವನ. ಈ ಕಾರ್ಯಕ್ರಮವನ್ನು ಶುಭಾರಂಭ ಮಾಡಲು ಬಂದಿರುವ ಜನರನ್ನು ಕೆ ರಾಘವೇಂದ್ರ ಅಣ್ಣನವರನ್ನು ಕೇಳಿಕೊಳ್ಳುತ್ತೇನೆ. ಓಂ ಶಾಂತಿ. ಕೇಳಿಸ್ತಾ ಇದ್ದಾರಾ? ಕರೆಂಟ್ ಇಲ್ಲ, ಸ್ವಲ್ಪ ಅನಾನುಕೂಲತೆ ಇದೆ. ಮೊಟ್ಟ ಮೊದಲು ಆ ಪರಮಪಿತ ಪರಮಾತ್ಮ ಶಿವನನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಅಂತಾರಾಷ್ಟ್ರೀಯ ಯೋಗ ದಿನದ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀಮತಿ ಮಂಜುಳಾ ಅರವಿಂದ ಲಿಂಬಾವಳಿ ಶಾಸಕರು, ಮಹಾದೇವಪುರ ಕ್ಷೇತ್ರ, ಬೆಂಗಳೂರು ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರು ತಮ್ಮ ಹಿಂದಿನ ಸ್ಟಡಿಲನ್ನು ಸಹ ಒಂದೇ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದರಿಂದ ಇನ್ನೊಮ್ಮೆ ತಮ್ಮಲ್ಲಿ ಚಪ್ಪಾಳೆಯಿಂದ ಧನ್ಯವಾದಗಳನ್ನು ಅರ್ಪಿಸಬೇಕಾಗಿ ಇವಾಗ ತಿಲಕ ಪುಷ್ಪಗಳಿಂದ ಸ್ವಾಗತವನ್ನು ಬಯಸಬೇಕಾಗಿ ಸಾವಿತ್ರಿಗಳಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಅಣ್ಣ ಪವರ್ ಬಂದ. ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ಶ್ರೀನಿವಾಸ ಪ್ರಾಂಶುಪಾಲರು, ಗೌರ್ಮೆಂಟ್ ಕಾಲೇಜ್ ವರ್ತೂರು ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಒಂದು ಜೋರಾದ ಚಪ್ಪಾಳೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸನ್ಮಾನ್ಯ ಶ್ರೀಮತಿ ಮಂಜುಶ್ರೀ ಪ್ರಾಂಶುಪಾಲರು, ಗೌರ್ಮೆಂಟ್ ಹೈಸ್ಕೂಲ್ ವರ್ತೂರು ಅವರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಪರವಾಗಿಲ್ಲ, ಅವರ ಪರವಾಗಿ ಇನ್ಚಾರ್ಜ್ ಬಂದಿದ್ದಾರೆ. ಅವರ ಪರವಾಗಿ ಸಬಿಹಾ ಕೌಸಲ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಪ್ರಾಂಶುಪಾಲರು, ಶ್ರೀ ಶಾರದಾ ವಿದ್ಯಾಮಂದಿರ ವರ್ತೂರು ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕುಮಾರಿ ಈಶ್ವರ್ಯ ಬ್ರಹ್ಮಕುಮಾರಿ ಸಾವಿತ್ರಕ್ಕನವರನ್ನು ಮೆಡಿಟೇಷನ್, ಧ್ಯಾನ ಮತ್ತು ಯೋಗದ ಅಭ್ಯಾಸವನ್ನು ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕೆಂದು ಮಕ್ಕಳಿಗೆ ತಿಳಿಸಿ ಅಭ್ಯಾಸ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ.
ಈ ಒಂದು ಮೊದಲನೇದಾಗಿ ಶ್ರೀಮತಿ ಮಂಜುಳಾ ಅರವಿಂದ ಲಿಂಬಾಳ್ವರವರು ಸಂತೋಷದ ಖುಷಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಬ್ರಹ್ಮಕುಮಾರಿಯ ವತಿಯಿಂದ ತುಂಬ ಹೃದಯದಿಂದ ನಾನು ಧನ್ಯವಾದಗಳನ್ನು ಅರ್ಪಣೆ ಮಾಡೋದಕ್ಕೆ ನಾನು ಮೊದಲು ಇಷ್ಟಪಡ್ತೀನಿ. ಹಾಗೂ ಪ್ರಿನ್ಸಿಪಾಲ್ರು ಸಹ ಶ್ರೀನಿವಾಸ್ ಅವರು, ಇವರು ಸಹ ಸಂತೋಷದಿಂದ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ನಿಮಗೆ ಸಹಯೋಗ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ. ಹಾಗೂ ಪ್ರಾಂಶುಪಾಲರು, ಈ ಒಂದು ಶಾಲೆಯ ಶಿಕ್ಷಕಿಯರು ಮತ್ತು ಶಾರದಾ ವಿದ್ಯಾಲಯ ಶಾಲೆಯವರು ಇನ್ನೂ ಬರಬೇಕಾಗಿದ್ದಾರೆ. ಇನ್ನು ಒಂದು 5 ನಿಮಿಷದಲ್ಲಿ ಅವರು ಸಹ ಆಗಮಿಸ್ತಾ ಇದ್ದಾರೆ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ. ಈ ದಿನ ಅಂತಾರಾಷ್ಟ್ರೀಯ ಯೋಗ ದಿನ, ನಮ್ಮೆಲ್ಲರಿಗೂ ಶುಭ ದಿನ, ಮಂಗಳ ದಿನವಾಗಿದೆ. ಇವತ್ತು ಈ ಯೋಗ ಪ್ರಾಚೀನ ಯೋಗವಾಗಿದೆ. 5,000 ವರ್ಷಗಳ ಹಿಂದೆ ನಮ್ಮ ಭಾರತ ದೇಶ ಈ ಒಂದು ಯೋಗವನ್ನು ಕಲಿಸಿಕೊಟ್ಟಿದೆ. ಈ ಯೋಗದಿಂದ ದೇಶ ವಿದೇಶದಲ್ಲೂ ಸಹ ಪ್ರಖ್ಯಾತವಾಗಿರುವಂತಹ ನಾವು ಇವತ್ತು ಭಾರತೀಯರು ಹೆಮ್ಮೆಯಿಂದ ಹೇಳಬೇಕಾಗಿದೆ, ಅಂತಾರಾಷ್ಟ್ರೀಯ ಯೋಗ ದಿನ. ಇವತ್ತು ಪ್ರಧಾನಿ ಆಗಿರುವಂತಹ ನಮ್ಮ ನರೇಂದ್ರ ಮೋದಿ ಅವರು ಈ ಒಂದು ಚಾಲನೆಯನ್ನು ಮಾಡಿದರೆ ಜೂನ್ 21ರಂದು ನಮಗೆಲ್ಲರಿಗೂ ಸಹ ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಆಚರಣೆ ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ನಾನು ಒಂದು ವಿಚಾರವನ್ನು ನಿಮ್ಮ ಮಕ್ಕಳಿಗೆ ಕೇಳ್ತಾ ಇರೋದು, ಹಾಗೂ ಎಲ್ಲ ಮನುಷ್ಯ ಆತ್ಮಗಳಿಗೂ ನಾನು ಕೇಳ್ತಾ ಇರೋದು ಒಂದು ವಿಚಾರ, ಅಂತಾರಾಷ್ಟ್ರೀಯ ಯೋಗ ದಿನ ಯಾಕೆ ನಮ್ಮ ಪ್ರಧಾನಿಯವರು ಈ ದಿನವನ್ನು ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೆ? ತಾವ್ಯಾರಾದರೂ ಒಬ್ಬರು ಉತ್ತರವನ್ನು ಕೊಡಬಹುದು. ಯಾಕಿರಬಹುದು? ಯಾರಾದರೂ ಹೇಳಬಲ್ಲಿರಾ? ಯಾರಾದರೂ ಹೇಳ್ತೀರಾ ಮಕ್ಕಳು? ನಮ್ಮ ಆಯುಷು ಹೆಚ್ಚಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೂಪರ್. ಮತ್ತಾರು ಹೇಳ್ತೀರಾ? ಮತ್ತಾರು ಹೇಳ್ಬೋದು? ಏಕಾಗ್ರತೆಯನ್ನ ಹೆಚ್ಚಾಗತ್ತೆ. ಇವತ್ತು ಯೋಗ ಅತಿ ಅವಶ್ಯವಾಗಿ ನಮಗೆ ಬೇಕಾಗಿದೆ. ಆರೋಗ್ಯವೇ ಭಾಗ್ಯ ಅಂತಂದ್ರೆ ಯೋಗ ನಮಗೆ ಬೇಕಾಗಿದೆ. ನಾವು ಯೋಗದಿಂದಲೇ ನಿಮ್ಮ ಶಿಕ್ಷಣ, ನಿಮ್ಮ ವಿದ್ಯೆಯನ್ನ ತಾವು ಏಳಿಗೆಯನ್ನ ತರಬಹುದು ಮತ್ತು ಏಕಾಗ್ರತೆಯನ್ನ ನೀವು ಮಾಡಬಹುದಾಗಿದೆ. ಅದಕ್ಕೋಸ್ಕರ ಈ ಒಂದು ಯೋಗ ಹೇಗೆ ಶರೀರದನ್ನ ಫಿಟ್ ಮಾಡ್ಕೊಳ್ಳೋದಕ್ಕೆ ಯೋಗಾಸನ ಬೇಕು, ಮನಸ್ಸನ್ನ ಶಕ್ತಿಶಾಲಿ ಮಾಡುವುದಕ್ಕೆ ಇವತ್ತು ಒಂದು ಮೆಡಿಟೇಷನ್ ಅತಿ ಅವಶ್ಯಕವಾಗಿದೆ. ಯಾಕಂದರೆ ಇವತ್ತು ಮನುಷ್ಯನಲ್ಲಿ ಗೊಂದಲ, ಚಿಂತೆ ಹಾಗೂ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಗೊಂದಲದ ಜೊತೆಗೆ ಪರಿಸ್ಥಿತಿಗಳು, ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಇದಕ್ಕೆ ಇವಾಗೆಲ್ಲ ಒಂದೇ ಪರಿಹಾರ. ಡಾಕ್ಟ್ರು ಸಹ ಯಾವುದೋ ಮೆಡಿಷನ್ ಕೊಡೋಕ್ಕಾಗೋದಿಲ್ಲ. ನಿಮ್ಮ ಮನಸ್ಸು ಸ್ಥಿರವಾಗಬೇಕು. ಮೆಡಿಟೇಷನನ್ನು ಅತಿ ಅವಶ್ಯಕವಾಗಿದೆ. ಯಾಕಂದರೆ ಪರಿಸ್ಥಿತಿಗಳು ಬಂದಾಗ ನಿಮಗೆ ಎಷ್ಟು ಮೆಡಿಟೇಷನ್ ಮಾಡ್ತೀರಿ ಅಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ದೇಹದ ಆರೋಗ್ಯವೂ ಚೆನ್ನಾಗಾಗುತ್ತೆ. ಉದಾಹರಣೆಗೆ ನಾನು ಒಂದು ಚಿಕ್ಕದಾದ ಉದಾಹರಣೆ ಹೇಳ್ತೀನಿ. ಇವತ್ತು ರಾಷ್ಟ್ರಪತಿ ಆಗಿರುವಂತಹ ದ್ರೌಪದಿ ಮುರ್ಮು ಇವತ್ತು ಅನೇಕ ಪರಿಸ್ಥಿತಿಗಳನ್ನು ಅವರು ಗೆದ್ದು ಇವತ್ತು ರಾಷ್ಟ್ರಪತಿ ಆಗಿದ್ದಾರೆ. ಅವರ ಹಿಂದಿನ ಕಥೆಯನ್ನ ಕೇಳಿದರೆ ನೀವು ಮಕ್ಕಳಿಗೆ ಆಶ್ಚರ್ಯವಾಗುತ್ತೆ. ಇವತ್ತು ಅವರ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಇಡುವುದಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವರು ರಾಷ್ಟ್ರಪತಿ ಆಗಿರುವಂತಹ ದ್ರೌಪದಿ ಮುರ್ಮುದವರು ಚಿಕ್ಕ ವಯಸ್ಸಿನಲ್ಲೇ ಜ್ಞಾನ ಬಡತನದಿಂದ ಬಂದವರು. ಅವರು ಸಹ ಶಾಲಾ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಮಾಡಿದರು. ಅವರೇ ಆಗಿ ಬಂದು ಬಡವರ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಿರೋರು ಮೊದಲನೇದಾಗಿ. ದಿನಗಳು ಕಲಿತಾ ಸಮಾಜ ಸೇವೆಯನ್ನು ಮಾಡ್ತಾ ಕೆಲವು ಕ್ಷಣಗಳಲ್ಲಿ ರಾಜಕೀಯದವರು ಅವರನ್ನು ಇನ್ವೈಟ್ ಮಾಡಿದರು. ತಾವು ನಮ್ಮ ಪಕ್ಷದಲ್ಲಿ ಬರಬೇಕು, ಈ ರಾಜಕೀಯದಲ್ಲಿ ಬಂದು ತಮ್ಮ ಕ್ಷೇತ್ರದಲ್ಲಿ ಉನ್ನತ ಸೇವೆಯನ್ನು ಮಾಡಬೇಕು ಅಂತ ಅವರಲ್ಲಿ ಕೇಳಿದರು. ಅವರು ಮಾಡೋದಕ್ಕೆ ಇಷ್ಟಪಡಲಿಲ್ಲ.
ಕೆಲವು ದಿನಗಳ ನಂತರ ಈ ಕಾರ್ಯಕ್ರಮಕ್ಕೆ ಅವರು ಸಪೋರ್ಟನ್ನು ಮಾಡಿದರು. ರಾಜಕೀಯದಕ್ಕೆ ಕಾಲನ್ನು ಇಡ್ತಾ ಹೋದರು. ಒಂದೊಂದಾಗಿ ಕ್ಷೇತ್ರದಲ್ಲಿ ಗೆಲ್ತಾ ಜೀವನವನ್ನು ಮುಂದೆ ಹೋಗ್ತಾ ಹೋದರು. ಈ ಒಂದು MLA ಆದರು, MP ಗಳು ಆದರು, ಆಮೇಲೆ ಅವರು ಸಹ CM ಮುಖ್ಯಮಂತ್ರಿ ಆದರು. ದಿನಗಳು ಕಳೀತಾ ಅವರ ಜೀವನದ ಕಥೆಯನ್ನು ನಿಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರ ಪರಿಸ್ಥಿತಿಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ದಿನಗಳು ಕಳೀತಾ 2009 ಇಸವಿಯಲ್ಲಿ ಅವರ ಮಗ ಶರೀರವನ್ನು ಬಿಟ್ಟರು. ಆ ಕ್ಷಣದಲ್ಲೇ ಬಹಳ ಗೊಂದಲ, ಚಿಂತೆ, ಟೆನ್ಷನ್ನಲ್ಲಿ ಮುಳುಗಿ ಹೋಗ್ಬಿಟ್ರು. ಆ ಸಮಯದಲ್ಲಿ 2 ತಿಂಗಳು ಒಂದೇ ರೂಮಿನಲ್ಲಿ ಕೂತ್ಕೊಂಡು ಅಳ್ತಾ ಇದ್ರು. ಒಳಗಡೆನೆ ನೋವನ್ನು ತಿಂತಾ ಇದ್ರು. ಅದರಲ್ಲೇ ಇದು ಯಾರಿಗೂ ಹೇಳಕ್ಕೆ ಆಗದೆ ವಿಚಾರವನ್ನ ಒಂದು ಸಲ ಅವರಿಗೆ ಆ ಕ್ಷಣದಲ್ಲಿ ಒಂದು ನೆನಪು ಬಂತು, ಬ್ರಹ್ಮಕುಮಾರಿ ಸಂಸ್ಥೆ. ಯಾಕೆಂದರೆ ಅವರು ಅನೇಕ ಸಾರಿ ಬ್ರಹ್ಮಕುಮಾರಿ ಸಂಸ್ಥೆಗೆ ಆಗಮನವನ್ನು ಮಾಡಿದ್ರು. ಕೆಲವು ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ರು. ತಕ್ಷಣ ಬ್ರಹ್ಮಕುಮಾರಿ ಸಂಸ್ಥೆಗೆ ಒಂದು ಕಾಲ್ ಮಾಡಿ, ನಾನು ನಿಮ್ಮ ಹತ್ರ ಜ್ಞಾನ ಮತ್ತು ಮೆಡಿಟೇಷನ್